ಮಕ್ಕಳೇ, ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನಲ್ ಜೆಎಸ್ ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು 4ನೇ ತರಗತಿ ಪಾಠ 13 ಚಿತ್ರಕಲೆ, ಇದು ಪದ್ಯ ಆಗಿದೆ. ಈ ಪದ್ಯದ ವಿವರಣೆಯನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಮಕ್ಕಳೇ, ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೇನು ಅರ್ಥ ಆಗಲ್ಲ. ಮತ್ತು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಹಾಗಾದರೆ ಶುರು ಮಾಡೋಣ. ಕಲಿಕೆಗೆ ದಾರಿ. ನಿಮಗೆ ತಿಳಿದಿರುವ ಪರಿಸರ ಹಾಡನ್ನು ಸಂಗ್ರಹಿಸಿ ತರಗತಿಯಲ್ಲಿ ಹಾಡಿ. ನಿಮ್ಗೆ ಯಾವುದಾದ್ರೂ ಎನ್ವಿರಾನ್ಮೆಂಟ್ ಬಗ್ಗೆ ಯಾವುದಾದ್ರೂ ಹಾಡು ಗೊತ್ತಿದ್ದರೆ ಅದನ್ನು ಕಲೆಕ್ಟ್ ಮಾಡಿಬಿಟ್ಟು ಕ್ಲಾಸ್ ರೂಮಲ್ಲಿ ಹೇಳಿ ಅಂತ ಕೊಟ್ಟಿದ್ದಾರೆ. ಪಾಠ 13 ಚಿತ್ರಕಲೆ, ಇದು ಪದ್ಯ. ಇದನ್ನು ಯಾರು ಬರೆದಿದ್ದಾರೆ? ಇದನ್ನು ಟಿ.ಎಸ್. ನಾಗರಾಜ ಶೆಟ್ಟಿ ಅವರು ಬರೆದಿದ್ದಾರೆ. ಓಕೆ, ಈಗ ನೋಡಿ, ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ ಮಕ್ಕಳೇ. ಇದರಲ್ಲಿ ನೋಡಿ, ಸುತ್ತ ಮಕ್ಕಳಿದ್ದಾರೆ ನೋಡಿ. ಇಲ್ಲಿ ಒಂದು ಮಗು ಚಿತ್ರ ಬರಿತಾ ಇದೆ. ಸೊ ಈ ಪದ್ಯದ ಹೀರೋ ಇವನು ಗೋಪಿ ಅಂತ. ಇವನು ಚಿತ್ರ ಬಿಡಿಸ್ತಿದ್ದಾನೆ. ಮಕ್ಕಳೆಲ್ಲ ಇವನ ಫ್ಯಾನ್ಸ್. ಸೊ ಇದು ಈ ಗೋಪಿಗೆ ಸಂಬಂಧಪಟ್ಟ ಹಾಡು, ಚಿತ್ರಕಲೆ ಅಂತ ಹೇಳಿ. ನೋಡೋಣ ಏನು ಹೇಳಿದ್ದಾರೆ. ಗೋಪಿಯು ನನ್ನ ನಲುಮೆಯ ಮಿತ್ರ, ದಿನವೂ ಬಿಡಿಸುವ ಸುಂದರ ಚಿತ್ರ, ಸರಾಗ ಹರಿಯುವುದು ಕುಂಚದ ಓಟ, ವಿಧ ವಿಧ ಬಣ್ಣದ ಓಕುಳಿ ಆಟ. ನೋಡಿ, ಮಕ್ಕಳೆಲ್ಲ ಏನು ಹೇಳ್ತಿದ್ದಾರೆ? ಗೋಪಿ ನನ್ನ ಬೆಸ್ಟ್ ಫ್ರೆಂಡು, ದಿನವೂ ಬಿಡಿಸುವ ಸುಂದರ ಚಿತ್ರ. ದಿನ ನಮ್ಮ ಗೋಪಿ ಬ್ಯೂಟಿಫುಲ್ ಆಗಿರೋ ಪೇಂಟಿಂಗ್ ಬರಿತಾನೆ ಇರ್ತಾನೆ. ಸರಾಗ ಹರಿಯುವುದು, ಇವನಿಗೆಷ್ಟು ಪ್ರಾಕ್ಟೀಸ್ ಆಗಿರುತ್ತೆ ಅಂದರೆ ಪಟಪಟ ಅಂತ ಬರಿತಾನೆ ಇರ್ತಾನೆ. ಕುಂಚದ ಓಟ ಅಂದರೆ ಬ್ರಷು ಫಾಸ್ಟಾಗಿ ಓಡ್ತಾ ಇರುತ್ತೆ, ಈಸಿಯಾಗಿ, ಅವನೆಲ್ಲೂ ನಿಲ್ಲಿಸಲ್ಲ, ಫಾಸ್ಟಾಗಿ ಬರಿತಿರ್ತಾನೆ. ವಿಧ ವಿಧ ಬಣ್ಣದ ಏನೇನು ಬರಿತಾನೆ, ಎಲ್ಲ ಕಲರ್ಸ್ ತೊಗೊಂಡ್ಬಿಟ್ಟು ವೆರೈಟಿ ಕಲರ್ ತೊಗೊಂಡು ಹೋಳಿ ಆಡಿದ ಥರ ಚಿತ್ರಗಳನ್ನು ಬರಿತಾ ಇರ್ತಾನೆ. ನೆಕ್ಸ್ಟ್ ಪ್ಯಾರಾದಲ್ಲಿ ಏನು ಹೇಳ್ತಾರೆ? ಗಗನದಿ ಹಾರುವ ಹಕ್ಕಿ. ಅವನೇನೇನು ಬರೆದಿದ್ದಾನೆ? ಗಗನದಿ ಹಾರುವ ಹಕ್ಕಿಯ ಮಾಲೆ, ಮೂಡುತ್ತಲಿರುವ ಸೂರ್ಯನ ಲೀಲೆ, ಉದ್ದಕ್ಕೂ ತೆಂಗಿನ ಮರಗಳ ಸಾಲೆ, ಜುಳು ಜುಳು ಹರಿಯುವ ನೀರಿನ ನಾಲೆ. ನೋಡಿ ಏನೇನು ಬರೆದಿದ್ದಾನೆ? ಆಕಾಶದಲ್ಲಿ ಹಕ್ಕಿಗಳು ಹಾರ್ತಾ ಇರೋ ಚಿತ್ರ ಬರೆದಿದ್ದಾನೆ. ಮಾಲೆ ಅಂದರೆ ಸರದ ಥರ ಇರೋ ಹೂವಿನ ಮಾಲೆ ಹಾಗೆ ಹಕ್ಕಿಗಳ ಮಾಲೆ, ಹೂವಿನ ಮಾಲೆ ಹಾಗೆ ಹಕ್ಕಿಗಳು ಮಾಲೆ ಥರ ಹಾರ್ತಾ ಇದೆ, ಲೈನಾಗಿ ಹೋಗ್ತಾ ಇದೆ. ಆ ಚಿತ್ರ ಬರೆದಿದ್ದಾನೆ. ಆ ಚಿತ್ರದಲ್ಲಿ ಹಕ್ಕಿಗಳು ಹಾರ್ತಿರೋದಿದೆ. ಮತ್ತು ಮೂಡುತ್ತಲಿರುವ ಸೂರ್ಯನ ಲೀಲೆ. ಮೂಡುತ್ತಲಿರುವ ಸೂರ್ಯ ಅಂದರೆ ಸನ್ರೈಸ್ ಹೆಂಗಾಗುತ್ತೆ, ಆಮೇಲೆ ಅದು ಕಲರ್ ಹೆಂಗೆ ಚೇಂಜ್ ಆಗುತ್ತೆ, ಅದೆಲ್ಲ ಬರ್ತಿದ್ದಾನೆ. ಸೂರ್ಯನ ಸುತ್ತ ಇರೋ ಕಿರಣಗಳು ಎಲ್ಲ ಬಹಳ ಚೆನ್ನಾಗಿ ಬಿಡಿಸಿದ್ದಾನೆ. ಮತ್ತೇನು ಬರೆದಿದ್ದಾನೆ? ಉದ್ದಕ್ಕೂ ತೆಂಗಿನ ಮರಗಳ ಲೈನ್ ಬರೆದಿದ್ದಾನೆ. ಆಮೇಲೆ ಜುಳು ಜುಳು ಹರಿಯುವ ನೀರಿನ ನಾಲೆ ಅಂದರೆ ಏನು? ನಾಲೆ, ನೀರಿನ ಹರಿಯುವ ಒಂದು ಚಿತ್ರನ ಬರೆದಿದ್ದಾನೆ. ಜುಳು ಜುಳು ಹರಿಯುವ ನೀರಿನ, ಇದಿಷ್ಟು ಈ ಚಿತ್ರದಲ್ಲಿ ಇದೆ. ಅದರಲ್ಲಿ ಏನು ಹೇಳ್ತಾರೆ? ಮಕ್ಕಳಿಗೆ ಇವುದು ಬಲು ಸಂತೋಷ, ಚಂದವು ಬಣ್ಣವು ಧರಿಸುವ ವೇಷ, ನೋಡಿದ ಕೂಡಲೇ ಹಾರುತ್ತಾ ಕುಣಿವರು, ನಾನಾ ಊಹೆಯ ಮಾಡುವರು. ನೋಡಿ, ಮಕ್ಕಳಿಗೆಲ್ಲ ಇವನು ಚಿತ್ರ ಬರೋದು ನೋಡಿದ್ರೆ ಭಾಳ ಖುಷಿ. ಚಂದವು ಬಣ್ಣವು ಧರಿಸೋ. ನೋಡಿ, ಈಗ ತೆಂಗಿನ ಮರ ಬರಿತಾನೆ, ಅದಕ್ಕೆ ಕಲರ್ ಹಾಕ್ತಾನೆ. ಆಮೇಲೆ ಸೂರ್ಯಂಗೆ ಬರಿತಾನೆ, ಕಲರ್ ಬಿಡಿಸ್ತಾನೆ. ಈ ಬಣ್ಣ ತುಂಬೋದು ನೋಡಲಿಕ್ಕೆ ಬಹಳ ಖುಷಿ. ಚಂದವು ಬಣ್ಣವು ಧರಿಸುವ ವೇಷ, ನೋಡಿದ ಕೂಡಲೇ ಹಾರು. ನೋಡಿ, ಅವನು ಬರೆದಿರೋ ಚಿತ್ರ ನೋಡಿದ ತಕ್ಷಣ ಹಾರ್ಕೊಂಡು ಕುಣ್ಕೊಂಡು ಮಕ್ಕಳೆಲ್ಲ ಖುಷಿ ಪಡ್ತಿದ್ದಾರೆ. ಆಮೇಲೆ ಇಮ್ಯಾಜ್ ಮಾಡ್ಕೊಳ್ತಾರೆ, ಏನು ಬರೆದಿದ್ದಾನೆ ಗೋಪಿ ಅಂತ ಎಲ್ಲರೂ ಊಹೆ ಮಾಡ್ಕೊಳ್ತಾರೆ, ಇಮ್ಯಾಜ್ ಮಾಡ್ಕೊಳ್ತಾರೆ, ಏನೇನು ಬರೆದಿರ್ಬೋದು ಇವನು ಅಂತ. ನೆಕ್ಸ್ಟು ಎಲ್ಲವೂ ಬಿಟ್ಟು ಸುತ್ತಲೂ ಕೂಡಿ. ನೋಡಿ, ಚಿತ್ರ ಬರಿತಾ ಇದ್ರೆ ನಮ್ಮ ಗೋಪಿ, ಮಕ್ಕಳೆಲ್ಲ ಏನೇನು ಮಾಡ್ತಾ ಇರ್ತಾರೆ ಆ್ಯಕ್ಟಿವಿಟೀಸ್, ಅದೆಲ್ಲ ಬಿಟ್ಟು ಅವ್ನು
ಸುತ್ತ ಕೂತ್ಕೊಳ್ತಾರೆ, ಎಲ್ಲರೂ ಸೇರ್ಕೊಳ್ತಾರೆ. ಸರಸರಮು ಯಾಕೆ ಕೂತ್ಕೊಳ್ತಾರೆ? ಸರಸರ ಮೂಡುವ ಮೋಡಿಯ ನೋಡಿ. ಅವನೆಷ್ಟು ಫಾಸ್ಟಾಗಿ ಎಷ್ಟು ಚೆನ್ನಾಗಿ ಚಿತ್ರ ಬರಿತಾನಲ್ಲ, ಆ ಮ್ಯಾಜಿಕ್ ನೋಡಲಿಕ್ಕೆ ಎಲ್ಲರೂ ಕೂತ್ಕೊಳ್ತಾರೆ. ಮಾತನು ಬಂದು ಮಾಡುವರು ನೋಡಿ, ಮಾತೆಲ್ಲ ಸ್ಟಾಪ್. ಹೆಂಗೆ ಬರೀತಿದ್ದಾನೆ ಇವನು ಅಂತ ಫುಲ್ ಸೈಲೆಂಟಾಗಿ ಸುತ್ತ ಕೂತ್ಕೊಂಡು ನೋಡ್ತಾರೆ. ಮುಗಿಸಿದ ಚಿತ್ರವ ಕೇಳುವರು, ನೀನೇನು ಬರೆದಿದ್ಯಾ ಅಂತ ಕೇಳಿಬಿಟ್ಟು, ಅಥವಾ ಬರೆದಿರೋ ಚಿತ್ರನ ಅವರು ಕೇಳ್ಬೋದು, ಇದು ನಂಗೆ ಕೊಡು ಅಂತ. ಎಲ್ಲ ಬರೆದಿರೋ ಚಿತ್ರನ ಕೇಳ್ತಾರೆ ಗೋಪಿಗೆ, ಎಷ್ಟು ಚೆನ್ನಾಗಿದೆ, ನಂಗೆ ಕೊಡು ಅಂತ. ಲಾಸ್ಟ್ ಪೇರದಲ್ಲಿ ನಾಗರಾಜ್ ಶೆಟ್ಟಿ ಅವರು ಏನು ಹೇಳ್ತಾರೆ, ಕಾಲನ ಬಲೆಗೆ ಎಲ್ಲವೂ ಬಲಿಯು ನೋಡಿ. ಟೈಮ್ ಕಳ್ದಂಗೆ ಎಲ್ಲ ಕಳೆದು ಹೋಗುತ್ತೆ. ನಮ್ಮ ಬಾಲ್ಯ ಕಳೆದು ಹೋಗುತ್ತೆ, ಪ್ರತಿಯೊಂದು ಕಳೀತಾ ಹೋಗುತ್ತೆ. ಆದರೆ ಚಿತ್ರಕ್ಕೆ ಮಾತ್ರ ಶಾಶ್ವತ ನೆಲೆಯು. ಚಿತ್ರ ಅಂತ ಹೇಳಿದ್ರೆ ಇದೊಂದು ಟ್ಯಾಲೆಂಟು. ಈ ನಮ್ಮಲ್ಲಿರೋ ಟ್ಯಾಲೆಂಟು ಯಾವಾಗಲೂ ಶಾಶ್ವತವಾಗಿರುತ್ತೆ. ಇದನ್ನು ಯಾರು ಕಿತ್ಕೊಳ್ಳಿಕ್ಕಾಗಲ್ಲ. ಚಿತ್ರ ಒಂದೇ ಅಲ್ಲ, ನಮ್ಮ ಹತ್ರ ಯಾವುದೇ ರೀತಿಯ ಒಂದು ಟ್ಯಾಲೆಂಟ್ ಇದ್ದರೂ ಅದು ಯಾವತ್ತೂ ಶಾಶ್ವತವಾಗಿರುತ್ತೆ. ಅದನ್ನು ನಾವು ಬೆಳೆಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಕಣ್ಮನ ತಣಿಸುವ ಚಿತ್ರಕಲೆ. ಈ ಚಿತ್ರಕಲೆ ಅನ್ನೋದು ಕಣ್ಣು ಮತ್ತು ಕಣ್ಣಿಗೆ ಬಹಳ ಖುಷಿ ಕೊಡುತ್ತೆ, ಮನಸ್ಸಿಗೂ ಖುಷಿ ಕೊಡುತ್ತೆ. ಕಣ್ಮನ ತಣಿಸುವ ಚಿತ್ರಕಲೆ, ಕಣ್ಣು ಮತ್ತು ಮನಸ್ಸಿಗೆ ಬಹಳ ತಂಪನ್ನು ಕೊಡುತ್ತೆ ಈ ಚಿತ್ರಕಲೆ. ಆಗದು ಕಟ್ಟಲು. ಆಮೇಲೆ ಈ ಚಿತ್ರಕಲೆಗೆ ಯಾವುದೇ ಬೆಲೆ ಕಟ್ಟಲಿಕ್ಕಾಗಲ್ಲ, ಇದು ಅಮೂಲ್ಯವಾದದ್ದು ಅಂತ TS ನಾಗರಾಜ ಶೆಟ್ಟಿ ಅವರು ಬಹಳ ಚೆನ್ನಾಗಿ ಮಕ್ಕಳಿಗೆ ಅರ್ಥ ಆಗುವ ಹಾಗೆ ಈ ಪದ್ಯವನ್ನು ಬರೆದಿದ್ದಾರೆ ಮಕ್ಕಳೇ. ಆಮೇಲೆ ಲಾಸ್ಟಿಗೆ ಏನು ಹೇಳ್ತಿದ್ದಾರೆ, ಕಾಡಿದ್ದರೆ ನಾಡು, ಇಲ್ಲದಿದ್ದರೆ ಈ ನಾಡು ಸುಡುಗಾಡು. ನಾವೆಲ್ಲರೂ ಗಿಡ ಮರಗಳನ್ನು ಬೆಳೆಸಬೇಕು, ಕಾಡನ್ನು ನಾಶ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಲಾಸ್ಟಿಗೆ ಒಂದು ನಾಣ್ಣುಡಿಯನ್ನು ಕೊಟ್ಟಿದ್ದಾರೆ ಮಕ್ಕಳೇ. ನಿಮಗೆ ಈ ಪದ್ಯ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದರ ಕ್ವಶನ್ ಆನ್ಸರ್ಸನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿ ವಿನಂತಿ. ಧನ್ಯವಾದಗಳು.